ಧಿಕ್ಕಾರ ಧಿಕ್ಕಾರ ಪೊಲೀಸ್ನವರಿಗೆ ಧಿಕ್ಕಾರ 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 ಪೊಲೀಸ್ನವರಿಗೆ ಧಿಕ್ಕಾರ. ವಿಜಾಂಬಿಕಾ, ಇದನ್ನೇ ಸ್ಟೂಡೆಂಟ್ಸ್ ಪವರು ಅಂತ ಹೇಳೋದು. ನಿನ್ನ ಕೆಟ್ಟ ಬುದ್ಧಿಯಿಂದ ಎಲ್ಲರ ಕಣ್ಣಿಗೂ ಮಣ್ಣೆರ್ಚ್ಬೋದು ಅಂತ ಅಂದ್ಕೊಂಡಿದ್ಯಾ. ಆದರೆ ಈಗಿನ ಜನ ತುಂಬ ಬುದ್ಧಿವಂತರು. ಅದರಲ್ಲಿ ಸ್ಟೂಡೆಂಟ್ಸ್ ಇದ್ದಾರಲ್ಲ, ಅಷ್ಟು ಸುಲಭವಾಗಿ ನಿನ್ನ ಬಣ್ಣದ ಮಾತುಗಳನ್ನ ನಂಬಲ್ಲ. ನಿನ್ನನ್ನು ಸೋಲ್ಸೋದಕ್ಕೆ ಆ ಶಕ್ತಿ ಸಾಕಲ್ವಾ? ಸುಬ್ಬು, 4 ಜನ ಜಯಕಾರ ಹಾಕಿದ ತಕ್ಷಣ ಗೆಲ್ಲಕ್ಕಾಗಲ್ಲ. ಗೆಲ್ಲದಿರ್ಲಿ, ಇನ್ನವಳು ಎಲೆಕ್ಷನ್ ಅಲ್ಲಿ ಕೂಡ ನಿಲ್ಲಕ್ಕಾಗಲ್ಲ. ಅವಳು ಸಿಕ್ಕಾಕೊಂಡಿರೋದು ಸಾಮಾನ್ಯ ಕೇಸ್ ಅಲ್ಲ, ಡ್ರಗ್ ಕೇಸ್. ಇದರಿಂದ ಹೊರಗಡೆ ಬರೋದು ಅಷ್ಟೊಂದು ಸುಲಭ ಅಲ್ಲ. ಹಾಗೊಂದು ವೇಳೆ ಅವಳು ಹೊರಗಡೆ ಬಂದ್ರು ಜನ ಅವಳನ್ನು ಸುಮ್ಮನೆ ಬಿಡುತ್ತಿಲ್ಲ. ಈಗ ಕೆಟ್ಟ ಹೆಸರು ತಗೊಂಡಿದ್ದಾಳೆ, ನಾಳೆ ರಾಜಕೀಯದ ಭವಿಷ್ಯನೇ ಮುಗ್ದೋಗುತ್ತೆ. ಅಲ್ಲಿಗೆ ಅವಳ ಕತೆ ಮುಗೀತು. ಮಾಡಿ ಧಿಕ್ಕಾರ ಧಿಕ್ಕಾರ ಪೊಲೀಸ್ನವರಿಗೆ ಧಿಕ್ಕಾರ 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 ಪೊಲೀಸ್ನವರಿಗೆ ಧಿಕ್ಕಾರ 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 ಪೊಲೀಸ್ನವರಿಗೆ ಧಿಕ್ಕಾರ. ಸುಬ್ಬು ಸರ್, ನೀವೇನು ಯೋಚನೆ ಮಾಡಬೇಡಿ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ. ಶ್ರಾವಣಿ ಅವ್ರನ್ನ ಖಂಡಿತ ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ತೀವಿ. ಅವರು ತಪ್ಪು ಮಾಡಿಲ್ಲ ಅಂತ ನಮಗೆ ಗೊತ್ತು. ನಮಗೆ ನ್ಯಾಯ ಬೇಕು. ನ್ಯಾಯಕ್ಕೋಸ್ಕರ ಹಗಲು ರಾತ್ರಿ ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡ್ತೀವಿ. ಶಾಂತಿಯಿಂದ ಪ್ರತಿಭಟನೆ ಮಾಡಿದರೆ ಏನೂ ಸಿಗಲ್ಲ. ಸ್ಟೇಷನ್ ಒಳಗಡೆ ನಾವೇ ನುಗ್ಗೋಣ, ಮೇಡಮ್ನ ಬಿಡಿಸ್ಕೊಂಡು ಬರೋಣ. ಬೇಡ ಬೇಡ, ಹಾಗೆಲ್ಲ ಮಾಡೋದು ತಪ್ಪು. ನೀವು ಕಾಲೇಜ್ಗೆ ಹೋಗ್ತಾ ಇದ್ದೀರಾ, ಓದ್ತಾ ಇರೋ ಹುಡುಗರು. ಪೊಲೀಸು, ಕೋರ್ಟು, ಕೇಸು ಅಂತೆಲ್ಲ ಆದರೆ ನಿಮ್ಮ ಭವಿಷ್ಯ ಹಾಳಾಗೋಗುತ್ತೆ. ಬೇಡ. ಸುಬ್ಬು ಸರ್, ವೀರೇಂದ್ರ ಸರ್ ಎಜುಕೇಷನ್ ಮಿನಿಸ್ಟರ್ ಆದಾಗ ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಅವ್ರು ಮಾಡಿರೋ ಎಷ್ಟೊಂದು ಯೋಜನೆಗಳಿಂದ ನಾವಿವತ್ತು ಈ ಹಂತಕ್ಕೆ ಬಂದಿದ್ದೀವಿ. ಚೆನ್ನಾಗಿ ಓದ್ತಾ ಇದ್ದೀವಿ. ಅವ್ರ ಋಣನ ನಾವು ಮರೆಯೋಕ್ಕಾಗುತ್ತಾ? ಶ್ರಾವಣಿ ಮೇಡಮ್ ಕೂಡ ನಮ್ಮ ಲೀಡರ್ ಅನ್ನೋದಲ್ಲಿ 2 ಮಾತಿಲ್ಲ. ಬನ್ನಿ ಸರ್, ಒಳಗಡೆ ಹೋಗೋಣ. ಬೇಡ ಬೇಡ, ಅದೇ ಹೇಳ್ತಾ ಇರೋದು. ಬೇಡ, ತಪ್ಪಾಗೋಗುತ್ತೆ. ಅಲ್ಲ, ಅಷ್ಟಕ್ಕೂ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿದ್ಯಾರು? ನಾನೇ ಕಣ. ಅಪ್ಪ, ಮಗನೇ, ಒಂದು ಕಾಲದಲ್ಲಿ ನಾನು ಸ್ಟೂಡೆಂಟ್ ಆಗಿದ್ದವನು ಕಣೋ. ಸ್ಟೂಡೆಂಟ್ ಪವರ್ ಏನು ಅಂತ ನನಗೂ ಚೆನ್ನಾಗಿ ಗೊತ್ತು. ಇಂಥ ಸಮಯದಲ್ಲಿ ನಿನಗೆ ಸಹಾಯ ಮಾಡೋರು ಯಾರಿಲ್ಲ ಅಂತ ಅನ್ಕೋಬೇಡ. ನ್ಯಾಯದ ದಾರಿಲಿ ನಡೀತಾ ಇರೋರು ಎಷ್ಟೋ ಜನ ಇದ್ದಾರೆ ಕಣೋ. ಅವರು ಎಲ್ಲರೂ ಈಗ ನಮ್ಮ ಜೊತೆಲಿರ್ತಾರೆ. ನೋಡಿ, ನಾವು ಯಾರು ಗಲಾಟೆ ಮಾಡೋದು ಬೇಡ. ನಾವೆಲ್ಲರೂ ಒಳಗೋಗಿ ಮಾತಾಡೋಣ. ನಮ್ಮ ಮಾತಿಗೆ ಬೆಲೆ ಕೊಡಲಿಲ್ಲ ಅಂದರೆ ಪ್ರತಿಭಟನೆ ಮಾಡೋಣ. ಬನ್ನಿ. ಧಿಕ್ಕಾರ ಧಿಕ್ಕಾರ ಪೊಲೀಸ್ನವರಿಗೆ ಧಿಕ್ಕಾರ 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 ಪೊಲೀಸ್ನವರಿಗೆ ಧಿಕ್ಕಾರ. ನಿಂತ್ಕೊಳ್ರಿ. ನಾವಿಲ್ಲಿ ಗಲಾಟೆ ಮಾಡಕ್ಕೆ ಬಂದಿಲ್ಲ. ರೀ, ಹಿಂದೆ ಬನ್ರಿ. ಏನ್ರಿ ಇದು? ಪೊಲೀಸ್ ಸ್ಟೇಷನ್ಗೆ ಬಂದು ಗಲಾಟೆ ಮಾಡ್ತಾ ಇದ್ದೀರಾ? ಹೇಳಿದ್ನಲ್ಲ ಇನ್ಸ್ಪೆಕ್ಟ್ರೆ, ನಾವು ಗಲಾಟೆ ಮಾಡೋದಕ್ಕೆ ಬಂದಿಲ್ಲ, ನ್ಯಾಯ ಕೇಳೋದಕ್ಕೆ ಬಂದಿದ್ದೀವಿ. ನಮ್ಮ ಜೊತೆ ಮಾತಾಡಬೇಕಾಗಿರೋದು ನಿಮ್ಮ ಕರ್ತವ್ಯ. ನಾವಿಲ್ಲಿ ಶಾಂತಿಯಿಂದ ಮಾತಾಡಕ್ಕೆ ಬಂದಿದ್ದೀವಿ. ಹಾಗಂತ ನೀವು ಹೇಳ್ತಾ ಇದ್ದೀರಾ? ಸ್ಟೂಡೆಂಟ್ಸ್ನ ಕರ್ಕೊಂಬಂದು ಗಲಾಟೆ ಮಾಡ್ತಾ ಇದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ.